ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗಿತ್ತು ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ. ಲಾಸ್ಟ್ ವಿಡಿಯೋ ಬಂದು ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ಮಾಡುವಂಥ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಬ್ಯುಸಿ ಆದೆ, ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮಕ್ಕಳ ಜೊತೆನೇ ಇರಬೇಕಾಗುತ್ತೆ. ಸೊ ಅವನು ಜಾಸ್ತಿ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೋಸ್ಕರ ನನಗೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಟ್ರಿಪ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನ್ನ ಮಗನ ಬರ್ತಡೇ ಇತ್ತು, ಜುಲೈ 10th. ಸೊ ಅವನ ಬರ್ತಡೇ ನಾವು ಮಂತ್ರಾಲಯದಲ್ಲಿ ದರ್ಶನ ಮಾಡಬೇಕು ಅವನ ಬರ್ತಡೇಗೆ ಅಂತ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ಅಂದರೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ನೆಲ್ಲ ನಾವು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅದು ನಾವು ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್. ಬರ್ತಡೇ ಕೂಡ ಅಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನಾವು ಮನೆ ಹತ್ರ ಯಾವುದೇ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಂಡಿದ್ದಿಲ್ಲ. ಸೊ ಅಲ್ಲೇ ದೇವಸ್ಥಾನ ಹತ್ರನೇ ರಾಯರ ದರ್ಶನ ಮಾಡಿ, ಸೊ ರಾಯರ ಆಶೀರ್ವಾದ ತೊಗೊಂಡ್ರೆ ಸಾಕು, ಇನ್ನು ಬರ್ತಡೇ ಅಲ್ಲೇ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಡಿಸೈಡ್ ಮಾಡಿ ನಾವು ಹೋಗ್ತಾಯಿದ್ದೀರಿ ಫ್ರೆಂಡ್ಸ್. ಇದು ಬಂದು ನನ್ನ ಮಗನ ಬರ್ತಡೇ ಬಂದು ಬುಧವಾರ ಇತ್ತು. ಇದು ಮಂಗಳವಾರದ ವೀಡಿಯೋ ಫ್ರೆಂಡ್ಸ್. ನಾವು ಒಂದು ದಿವಸ ಮುಂಚೆನೇ ಮನೇನ ಬಿಟ್ಟಿದ್ರಿ. ಸೊ ನಾವು ಮಾರ್ನಿಂಗು 5 o'clock ಎಲ್ಲ ಇಲ್ಲಿ ಗಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಮನೇನ ಬಿಟ್ರಿ ಫ್ರೆಂಡ್ಸ್. 5 ಗಂಟೆಗೆಲ್ಲ ಅರ್ಲಿ ಮಾರ್ನಿಂಗೇ ಮನೆ ಬಿಟ್ಟಿದ್ದರಿಂದ ಸ್ವಲ್ಪ ವೆದರ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆದ್ರೂ ಏನೇ ಜರ್ನಿ ಇದ್ರೂ ಸ್ವಲ್ಪ ಬೇಗ ನಾವು ಮನೆ ಬಿಡೋದ್ರಿಂದ ಅಥವಾ ಬೇಗನೆ ಪ್ಲ್ಯಾನ್ ಮಾಡೋದ್ರಿಂದ ಸೊ ಜರ್ನಿ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಅನ್ಬೋದು ಫ್ರೆಂಡ್ಸ್. ತುಂಬ ಬಿಸಿಲಾದ್ರೂ ಡ್ರೈವ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಬೇಗನೆ ಮನೆ ಬಿಟ್ಟರೆ ಫ್ರೆಂಡ್ಸ್. ಇದು ದೇವನಹಳ್ಳಿ ಹೈವೇ ಫ್ರೆಂಡ್ಸ್. ಮಾರ್ನಿಂಗ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗಂತೂ ತುಂಬ ಖುಷಿ ಆಯಿತು. ಆಕಾಶ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಸೊ ಏನಂದರೆ ಹೈವೇಲಿ ಕುತ್ಕೊಂಡು ದೂರದಿಂದ ನೋಡ್ತಾ ಇದ್ದರೆ ಅದು ಏನು ಹೇಳ್ತಾರೆ, ಆ ಮೋಡನೇ ಬಂದು ರೋಡನ್ನು ಟಚ್ ಮಾಡಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ನನ್ನ ಮಗಳಂತೂ ತುಂಬ ಖುಷಿಯಿಂದ ಅದನ್ನು ನೋಡ್ತಾ ಇದ್ಲು. ನಾವು ಇದು ಸುಮಾರು ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಮನೆ ಬಿಡೋಷ್ಟರಲ್ಲಿ 5 o'clock ಆಗಿತ್ತು. ಇನ್ನು ಪೆಟ್ರೋಲ್ ಬಂಕ್ ಹೋಗಿ ನಾವು ಇನ್ನು ಗಾಡಿಗೆಲ್ಲ ಪೆಟ್ರೋಲು ಅದೆಲ್ಲ ಹಾಕಿಸ್ಕೊಂಡು ಇಲ್ಲಿ ದೇವನಹಳ್ಳಿ ಹೈವೇಗೆ ರೀಚ್ ಆಗೋಷ್ಟರಲ್ಲಿ ಒಂದು 6 o'clock ಆಗಿತ್ತು ಫ್ರೆಂಡ್ಸ್. ಸೊ ಹಿಂಗೆ ನಾವು ದೇವನಹಳ್ಳಿ ಕಡೆ ಯಾವ ಕಡೆ ಹೋಗ್ತಾಯಿದ್ದೇನೆ ಅಂತಂದರೆ ಇದು ತುಮಕೂರು ದಬಾಸ್ಪೇಟೆ ಕಡೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಸೊ ಹಂಗೆ ಚಿತ್ರದುರ್ಗ ನೋಡಿಕೊಂಡು ಆ ಕಡೆ ಪ್ಲೇಸ್ನೆಲ್ಲ ಏನೇನಿದೆ ಅಲ್ಲಿ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅದನ್ನ ನೋಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಅದೇ ಪ್ರಕಾರ ನಮ್ಮ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಅಡ್ರೆಸ್ ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಯಾವತ್ತೂ ಈ ರೀತಿಯೆಲ್ಲ ಟ್ರಾವೆಲ್ ಮಾಡಿದ್ದಾಗಲಿ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಹಸ್ಬೆಂಡ್ ಜೊತೆ ಹೋದರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇದು ಯಾವ ಹೈವೇ ಆಗಿರ್ಬೋದು ಅಥವಾ ಇದು ಯಾವ ಟೋಲ್ ಆಗಿರ್ಬೋದು ಅದರ ಬಗ್ಗೆ ಆಗಲಿ ನನಗೆ ಅಷ್ಟು ಇದು ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ ಇದು ಹೈವೇಯಿಂದ ಸ್ವಲ್ಪ ಮುಂದೆ ದಬಾಸ್ಪೇಟೆ ಇನ್ನೂ ಬಂದಿದ್ದಿಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಹಿಂದೆಯೇ. ಸೊ ಇಲ್ಲಿ ನಾವಿಲ್ಲಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಅವರು ನಿಲ್ಲಿಸಿದ್ರು. ಗಾಡಿ ಕೂಡ ಬಿಸಿ ಬಂದುಬಿಟ್ಟಿತ್ತು. ಸೊ 100 kilometerಗೆ ಸೊ ದೂರದಲ್ಲಿ ನಾವು ನಿಲ್ಲಿಸ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇದ್ದಿದ್ದು ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಟ್ರೈನ್ ಹೋಗ್ತದೆ, ಟ್ರೈನ್ಗೆ ಬಾಯ್ ಮಾಡ್ತಿದ್ದಾಳೆ. ಇಲ್ಲಿ ನನ್ನ ಮಗ ನಮ್ಮಮ್ಮ ಎತ್ಕೊಂಡಿದ್ದಾರೆ. ಅವನಂತೂ ಸಖತ್ ಆಟ ಮಾಡ್ತಾನೆ ಫ್ರೆಂಡ್ಸ್. ಅಂದರೆ ಏನು ಆರಾಮಾಗಿದ್ದ. ಇಲ್ಲಿ ನೋಡ್ಬೋದು. ಆಮೇಲೆ ಮತ್ತೆ ಅಲ್ಲಿ ಕಾಫಿ ಟೀ ಎಲ್ಲ ನಾವು ಕುಡ್ಕೊಂಡು ನಿಧಾನಕ್ಕೆ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಗ್ತಾ ಇಲ್ಲಿ ನನ್ನ ಮಗ ಮುಂದೆ ಬಂದ ಫ್ರೆಂಡ್ಸ್. ನನ್ನ ಮಗಳು ಹಿಂದೆ ಕೂತ್ಕೊಂಡಿದ್ದು. ಈ ರೀತಿ ಮುಂದೆ ಹಿಂದೆ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ತುಮಕೂರು ಕಡೆ ಎಲ್ಲ ಅಡಿಕೆ ಮರಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ತೆಂಗಿನ ಮರಗಳಿಗೆ ಕಂಪೇರ್ ಮಾಡಿದ್ರೆ ಈ ತುಮಕೂರು ಸೈಡ್ ಆಗಿರ್ಬೋದು, ದಬಾಸ್ಪೇಟೆ ಕಡೆ ಆಗಿರ್ಬೋದು. ಸೊ ಇಲ್ಲೆಲ್ಲ ಜಾಸ್ತಿ ಅಡಿಕೆ ಮರಗಳು ಜಾಸ್ತಿ ನಾನು ನೋಡ್ಬೋದು. ಅಂದ್ರೂ ಏನಂದರೆ ಟ್ರಾವೆಲಿಂಗ್ ಅಂತಂದರೆ ಫ್ರೆಂಡ್ಸ್, ಈ ದೊಡ್ಡ ವೆಹಿಕಲ್ನ ನೋಡ್ತಾ ಇದ್ದರೆ ಅವ್ರ ಪಕ್ಕನೇ ಬರ್ತಾರಲ್ಲ ಫ್ರೆಂಡ್ಸ್, ತುಂಬ ಭಯನೇ ಆಗುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ನನ್ನ ಮಗ ಆಡ್ತಾಯಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಹಿಂದೆ ಮನೆ ಬಿಟ್ಟಾಗೆಲ್ಲ ನಮ್ಮ ಅಪ್ಪ ಜೊತೆ ಇದ್ದ. ಸೊ ಇವಾಗ ಮುಂದೆ ಬಂದಿದ್ದಾನೆ. ನಾನಿಲ್ಲೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅವನ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವ್ನು ಬಂದೆ ಯಾವಾಗಲೂ ಮುಂದೆ ಖುಷಿಯಾಗಿ ಆಡ್ಕೊಂಡಿರ್ತಾನೆ. ಅಂದರೆ ಅವನದೇ ಯಾವುದೇ ರೀತಿ ತೊಂದರೆ ಎಲ್ಲ ಕೊಡೋದಿಲ್ಲ ಫ್ರೆಂಡ್ಸ್. ಅವನಿಗೆ ಯಾವ ರೀತಿ ಅಂದರೆ ಅವ್ನಿಗೆ ಟೋಪಿ ಅಂದರೆ ತುಂಬ ಅಲರ್ಜಿ. ಆದ್ರೂ ಗಾಳಿ ಬರುತ್ತೆ ಅಂತ ಟೋಪಿ ಹಾಕಿದ್ನಲ್ಲ, ಸೊ ಅದಕ್ಕೆ ಹಾಕ್ಕೊಂಡು ಆಡ್ತಾಯಿದ್ದ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಅಡಿಕೆ ಮರಗಳು
ತೆಂಗಿನ ಮರಗಳಿದೆ ಅಂತ. ಅಂದರೆ ಇದು ನೋಡಿಕೊಂಡು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ತುಂಬ ಅಷ್ಟು ಅಂತ ಬೋರಿಂಗ್ ಅಂತ ಏನೂ ಆಗ್ತಾಯಿದ್ದಿಲ್ಲ ಫ್ರೆಂಡ್ಸ್. ತುಂಬ ಆರಾಮಾಗೇ ಇತ್ತು ಅಂತ ಅನ್ಬೋದು. ನಮಗೆ ತುಂಬ ಆರಾಮಾಗಿತ್ತು. ಅಂದರೆ ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಲ್ಲ ಫ್ರೆಂಡ್ಸ್. ಅವ್ರು ಆ ಕಡೆ ನೋಡ್ಬೇಕು, ಈ ಕಡೆ ಯಾವ ಗಾಡಿ ಬರ್ತಾಯಿದೆ, ಏನು ಹೇಗೆ ಅಂತೆಲ್ಲ ನೋಡ್ಕೊಂಡು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗಬೇಕು. ಈಗಂತೂ ಎಲ್ಲೂ ಹೋಗೋದಕ್ಕೂ ಭಯ ಆಗುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿದ್ರು ಬೇರೆ ಆಕ್ಸಿಡೆಂಟು ಅದು ಇದು ಅಂತೆಲ್ಲ ನ್ಯೂಸಲ್ಲಿ ನೋಡಿ ನಮಗೆ ಸಖತ್ ಭಯ ಆಗಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೆದರ್ ಕೂಡ ಯಾವ ರೀತಿ ಇದೆ, ಮತ್ತು ಮೋಡ ಮತ್ತು ಭೂಮಿ ಯಾವ ರೀತಿ ಎರಡೂ ಏನು ಹೇಳ್ತಾರೆ, ಆಕಾಶ ಬಂದು ಭೂಮಿನ ಮುಟ್ಟಿರೋ ಥರ ಫೀಲ್ ಆಗುತ್ತೆ. ಸೊ ಗಾಡೀಲಿ ಕೂತ್ಕೊಂಡು ನೋಡುವಾಗ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಈ ರೀತಿ ಬಂದು ತುಂಬ ದಿನಗಳೇ ಆಗಿತ್ತು ಫ್ರೆಂಡ್ಸ್. ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವನ್ನ ಕರ್ಕೊಂಬಂದು ಟ್ರಾವೆಲ್ ಮಾಡೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಅವನು ನನ್ನ ಮಗಳಷ್ಟು ಅಂದರೆ ಒಂದು 3 ಇಯರ್ಸು 4 ಇಯರ್ಸ್ ಏನಾದರೂ ಆಗಿದ್ದರೆ ಅವನು ಆರಾಮಾಗಿ ನಾವು ಬಂದು ಹೋಗ್ಬೋದಾಗಿತ್ತು. ಬಟ್ ಅವ್ನ ಮಗ ಚಿಕ್ಕವನಿರೋದ್ರಿಂದ ನನಗೆ ಎಲ್ಲೂ ಆಚೆ ಓಡಾಡೋದಕ್ಕಾಗಲಿ ಅಥವಾ ಎಲ್ಲೂ ಟ್ರಾವೆಲ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ನಮ್ಮ ಹಸ್ಬೆಂಡ್ ಕರೀತಾ ಇರ್ತಾರೆ ಹೋಗೋಣ ಬಾ ಅಂತ. ಬಟ್ ನಾನು ಎಲ್ಲೂ ಟ್ರಾವೆಲಿಂಗ್ ಅಷ್ಟು ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಹೈವೇ ಅಂದ್ರೇ ಯಾಕೆ ಭಯ ಆಗುತ್ತೆ ನನಗೆ ಅಂತಂದರೆ, ಈ ಥರ ದೊಡ್ಡ ದೊಡ್ಡ ಟ್ರಕ್ಸು ಮತ್ತು ಹೆವಿ ವೆಹಿಕಲ್ಸ್ ಇರುತ್ತಲ್ಲ ಫ್ರೆಂಡ್ಸ್, ನನಗೆ ಅದನ್ನ ನೋಡಿದ್ರೆ ತುಂಬ ಭಯ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಚಿತ್ರದುರ್ಗದ ಕಡೆಗೆ ನಾವು ಇವಾಗ ರೀಚ್ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಏನಂತಂತಂದರೆ ಫುಲ್ಲು ಎಲ್ಲ ಬೆಳೆ ಎಲ್ಲ ಬೆಳೆದ್ಬಿಟ್ಟಿದ್ರೆ ಅಂತ ಫುಲ್ಲು ಫೀಲ್ಡೇ ಕಾಣಿಸ್ತಾ ಇತ್ತು ನಮಗೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸ್ತೀರಿ ಫ್ರೆಂಡ್ಸ್. ಇಲ್ಲಿ ಕುರಿಗಳು ಮೇಕೆಗಳು ಎಷ್ಟು ಬರ್ತಾಯಿತ್ತು ಅಂದರೆ ನನ್ನ ಮಗ ಅವ್ರನ್ನ ಕರೀತಾ ಇದ್ದ ಬಾ 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 ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂತಿದ್ದೀರಿ ಫ್ರೆಂಡ್ಸ್. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 9:30 ಆಗಿತ್ತು. ಇನ್ನು ಹತ್ರ ನಾವು ಚಿತ್ರದುರ್ಗಕ್ಕೆ ನೆಕ್ಸ್ಟು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡೋಣ, ಆಮೇಲೆ ಅಲ್ಲಿ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀರಿ. ನಮ್ಮ ಅಪ್ಪ ಹೇಳ್ತಿದ್ದಾರೆ ಫೋಟೋ ತೆಗಿ ನಂದು ನನ್ನ ಮೊಮ್ಮಗಂದು ಅಂತ. ಅವನಂತೂ ನಮ್ಮ ಅಪ್ಪನ ಬಿಟ್ಟು ಬಂದೇ ಇಲ್ಲ ಫ್ರೆಂಡ್ಸು. ಇಲ್ಲಿ ಏನು ತೊಗೊಂಡಿದ್ವಿ ಬ್ರೇಕ್ಫಾಸ್ಟ್ಗೆ ಅಂದರೆ ಇಲ್ಲಿ ಇಡ್ಲಿ ಮತ್ತು ಚಟ್ನಿ ಪುಡಿ ತುಪ್ಪ ಎಲ್ಲ ಹಾಕಿ ಅದು ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅದನ್ನೇ ಆರ್ಡ್ರ್ ಮಾಡಿದ್ರಿ ಫ್ರೆಂಡ್ಸ್. ಅಂದರೆ ಎಲ್ಲರೂ ಅದನ್ನೇ ಟೇಸ್ಟ್ ಮಾಡಿದ್ರಿ. ಮತ್ತು ಒಂದು ಕೇಸರಿ ಬಾತ್ ಆರ್ಡ್ರ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಆ ರೀತಿ ಟ್ರೈ ಮಾಡಿದ್ದಿದ್ದೆ ಫಸ್ಟ್ ಅಂತ ಹೇಳ್ಬೋದು. ನನ್ನ ಮಗನೂ ಸ್ವಲ್ಪ ತಿಂದ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಳು ಫ್ರೆಂಡ್ಸ್. ಅಂದರೆ ಅವಳು ಖಾರ ಅಷ್ಟು ತಿನ್ನೋದಿಲ್ಲ, ಅವಳಿಗೆ ಇನ್ನೂ ಖಾರ ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ನನ್ನ ಮಗ ಇಷ್ಟು ಚಿಕ್ಕವನಾಗಿದ್ರು ಕೂಡ ಖಾರ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ನೆಕ್ಸ್ಟು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀರಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಿ ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಹೇಳಿದ್ನಲ್ಲ ಚಿತ್ರದುರ್ಗದ ಕಡೆಗೆ ಹೋಗ್ತಾ ಇದ್ದೀರಿ. ಫಸ್ಟ್ ಅಲ್ಲಿ ಯಾವ ಪ್ಲೇಸ್ನ ನಾವು ವಿಸಿಟ್ ಮಾಡ್ತೀರಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.